Hello friends, welcome back to my channel Shruti Vlogs in Kannada. Friends, if you are in channel subscribe ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದನ್ನೇನಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ಏನಿಲ್ಲ, ಸ್ವಲ್ಪ ನಮ್ಮ ಮಮ್ಮಿ ಬಂದಿದ್ದಾರಲ್ಲ, ಹಾಗಾಗಿ ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಶೇಂಗಾ ಉಂಡೆ ಅಂತ. ಹಾಗಾಗಿ ಶೇಂಗಾ ಉಂಡೆನ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಉಂಡೆನ ರೆಡಿ ಮಾಡಾತೀನಿ ಫ್ರೆಂಡ್ಸ್. ನಾನು ಇದಕ್ಕೇನಿಲ್ಲ, ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ, ಶೇಂಗಾ, ಬೆಲ್ಲ, ಸ್ವಲ್ಪ ಅದೇನಂತಾರಪ್ಪ ಅಂತಂದರೆ ಎಳ್ಳು, ವೈಟ್ ಎಳ್ಳು ಮತ್ತು ಏಲಕ್ಕಿ ಪುಡಿನ ಹಾಕಿ ಮಿಕ್ಸಿಂಗ್ ಮಾಡಿಕೊಂಡು ಅದನ್ನು ಈ ಥರ ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಫ್ರೆಂಡ್ಸ್. ಏನು ನೋಡ್ತಾ ಇರ್ಬೋದು, ಈ ಥರ ಒಂದೇ ಕೈಲಿ ಕಟ್ಟೋರು ಒಂದೇ ಕೈಲಿ ಕಟ್ತಾರೆ, ಎರಡು ಕೈಲಿ ಕಟ್ಟೋರು ಎರಡು ಕೈಲಿ ಕಟ್ತಾರೆ. ನಾನಿಲ್ಲಿ ಒಂದೇ ಕೈಲಿ ಕಟ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಭಾಳ ಇಷ್ಟ ಅಂತ ನಮ್ಮ ಮಮ್ಮಿ ಹಳೇನಿಗೋಸ್ಕರ ಮಾಡ್ತಾಯಿದ್ದಾರೆ ಇದನ್ನು. ಅವರು ಮಾಡಾತಿದ್ರು, ನನ್ನ ಮಗ ಬಾ ಅಂತ ಹೊರಗೆ ಆಟ ಆಡೋಕೆ. ಸೊ ಹಾಗಾಗಿ ನೀ ಕಟ್ ಅಂತ ಎದ್ದೋದ್ರು. ನಾನು ಆವಾಗ ವಿಡಿಯೋ ಮಾಡಿಕೊಂಡೆ. ಅವ್ರ ಮುಂದೆಲ್ಲ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಯಾಕಂತಂದರೆ ಏನು ಅಂದ್ಕೊಳ್ಳಲ್ಲ, ಬಟ್ ಮಾತಾಡೋಕ್ಕಾಗಲ್ಲ. ಏನು ಮಾತಾಡ್ತಾಳೆ ಆಕಿ ಫೋನ್ ಇಟ್ಕೊಂಡು ಅಂತ ಅನ್ನೋದೊಂದು ಅವ್ರ ತಲೆಯೊಳಗೆ ಬರ್ತಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರು ಏನು ತಿಳ್ಕೊಬೇಡಿ. ಅಷ್ಟು ಉಂಡೆ ಮಾಡೋದ್ರಾಗೆ ನನ್ನ ಮಗ ಯಾವ ಥರ ಮಾಡ್ಯಾರ ನೋಡಿ ಫ್ರೆಂಡ್ಸ್. ಮನೆಯೆಲ್ಲ ಗಬ್ಬು ಎಬ್ಬಿಸ್ಬಿಟ್ಟಾನ. ಆದಷ್ಟು ಉಂಡೆ ಕಟ್ಟಿ ಎಲ್ಲನೂ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಎಷ್ಟು ಹೊಲಸು ಮಾಡ್ತಾನೆ ಮಾಡಬೇಕು. ಇಷ್ಟು ಫಸ್ಟ್ ನಾನು ಉಂಡೆ ಎಲ್ಲ ಖಾಲಿ ಆದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನ್ ಆಗುತ್ತೆ ಅಂತ ಹಾಗೆ ರೈಸ್ ಇಟ್ಟಿದ್ದೆ ಫ್ರೆಂಡ್ಸ್. ನಾನು ಹಾಗೆ ಈ ಕಡೆ ಉಂಡೆನೂ ಮಾಡ್ತಾಯಿದ್ದೆ, ಆ ಕಡೆ ಸ್ವಲ್ಪ ನನ್ನ ಕೈಲಿ ಆದಷ್ಟು ಅಡುಗೆ ಕೂಡ ಮಾಡ್ತಾಯಿದ್ದೆ. ಬ್ಯಾಳೆಗೆ ಇಟ್ಕೊಳ್ಳೋದು, ರೈಸ್ ಮಾಡೋದು ಮಾಡ್ತಾಯಿದ್ದೆ ಫ್ರೆಂಡ್ಸ್. ವಿಡಿಯೋನು ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂತಂದರೆ ಮಮ್ಮಿ ಮಮ್ಮಿ ಏನಾದರೂ ಮಾತಾಡ್ತಿರ್ತಾರೆ. ಮತ್ತಿದ್ರೆ ನಾನು ಫೋನ್ ಹಿಡ್ಕೊಂಡು ಕೂತಿದ್ದೆ, ಏನು ಮಾಡ್ತಾ ಫೋನೊಳಗೆ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಯಾವುದೇ ಥರದ ಜಾಸ್ತಿ ವಿಡಿಯೋ ಮಾಡ್ತಾಯಿಲ್ಲ. ಅವರು ನನ್ನ ಮಗನ ಹೊರಗೆ ತೊಗೊಂಡು ಹೋದಾಗ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು, ವಿಡಿಯೋ ಮಾಡೋದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇದು ಪೂರ್ತಿ ರೆಸಿಪಿ ಬೇಕಂತಂದರೆ ಹೇಳಿ, ನಾನು ಮತ್ತೊಂದು ಸತಿ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನೇನು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಸ್ವಲ್ಪ ಶಕ್ತಿ ಬೇಕು ಫ್ರೆಂಡ್ಸ್ ಈ ಉಂಡೆ ಕಟ್ಟೋಕ್ಕಂತಲೇ ಹೇಳ್ಬೋದು. ನಂದು ವೀಕಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪ. ಸೊ ಹಾಗಾಗಿ ಲೇಟ್ ಆಯಿತು. ಇಲ್ಲಿ ಹಾಗೆ ಉಂಡೆ ಕಟ್ಕೋತ ಹೆಸರುಬೇಳೆ ಸಾಂಬಾರು ಮಾಡ್ಬೇಕಂತ ಹೆಸರುಬೇಳೆನ ಹುರಿದು ಒಂದು 4 ವಿಸಿಲ್ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಅದನ್ನ ಕಟ್ಟಿಬೇಕು. ಹಾಲಿಗೆ ಕಾಯಿಸಿದೆ ಫ್ರೆಂಡ್ಸ್. ನೋಡಿ ಈ ಥರ ಇಲ್ಲೇ ಬೆಳ್ಳುಳ್ಳಿ ಸುಲ್ಕೋತಾ ಇದ್ದೆ ಸಾಂಬಾರ್ಗೆ. ಸೊ ಸಾರು ಒಗ್ಗರಣೆ ಕೊಟ್ಟು ಎಲ್ಲ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ. ಇಲ್ಲಿ ನಮ್ಮ ಮನೆಯವರು ಬಂದು ಐಸ್ ಕ್ರೀಮ್ ತಂದು ಕೊಟ್ಟರು. ಹಾಗೆ ಸಾಂಬಾರು ಕೂಡ ಒಗ್ಗರಣೆ ಹೊಡೆದೆ ಫ್ರೆಂಡ್ಸ್. ಏನಿಲ್ಲ, ರೈಸ್ ಮತ್ತು ಸಾಂಬಾರು ಈ ಥರ ಸಾಂಬಾರು ಬಂತು, ಹೆಸರುಬೇಳೆ ಸಾಂಬಾರು. ಇಲ್ಲಿ ತತ್ತಿ ತೊಗೊಂಬಂದಿದ್ರು ಫ್ರೆಂಡ್ಸ್, ಬುರ್ಜಿ ಮಾಡ್ಬೇಕಂತ. ಸಂಜೆ ಬುರ್ಜಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಆಯಿತು, ಹಾಲು ಕಾಯಿಸಿದೆ, ರೈಸ್ ಕೂಡ ರೆಡಿ ಆಯಿತು. ಇವಾಗ ಚಪಾತಿ ಮತ್ತು ತತ್ತಿ ಬುರ್ಜಿ ಮಾಡಿದ್ರೆ ಊಟದ್ದೆಲ್ಲ ರೆಡಿ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ನಮ್ಮ ಮಮ್ಮಿ ಬಾಂಡೆ ತಿಕ್ಕೊಂಬಂದರು ಫ್ರೆಂಡ್ಸ್. ಸೊ ಹಾಗೆಯೇ ಫ್ರೆಂಡ್ಸ್, ಪಾತ್ರೆದೆಲ್ಲ ತೊಳೆದು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಂತ ಸ್ವಲ್ಪ ನನ್ನ ಮಗನಿಗೆ ಆಡಾತಿದ್ದೆ. ಸ್ವಲ್ಪ ಬಾಲದ ಆಟ ಆಡಿಸ್ಬೇಕಂತ ಹೊರಗೆ ಹೋಗಿದ್ವಿ ಫ್ರೆಂಡ್ಸ್. ಒಂದು 10-15 ನಿಮಿಷ. ಇಲ್ಲಿ ನೋಡ್ತಾ ಇರ್ಬೋದು, ಅವನ ಆಕಾರ ಯಾವ ಥರ ರೋಡ್ ಮೇಲೆ ಬಿಟ್ಟರೆ ಸಿಕ್ಕಾಪಟ್ಟೆ ಬಿದ್ದು ಒದ್ದಾಡ್ತಾನೆ. ಭಾಳ ಅಂದ್ರೆ ಭಾಳ ಓಡಾಡತಾನೆ ಫ್ರೆಂಡ್ಸ್. ಹಿಡಿದೇ ನನಗೆ ಅರ್ಧ ಶಕ್ತಿ ಹೋದಂಗೆ ಆಗತೈತಿ. ಇಲ್ಲಿ ನೋಡ್ತಾ ಇರ್ಬೋದು, ಬಾಲ್ ಆಟ ಆಡೋದ್ರೊಳಗೆ ಬೀಳ್ತಾನೆ. ನಾನು ಬಾಲ್ ಹಾಕಕತ್ತಿದ್ದೆ ಫ್ರೆಂಡ್ಸ್, ನಾನು ವಿಡಿಯೋ ಮಾಡಾತಿದ್ದೆ. ನೋಡಿ ಇಲ್ಲಿ ನೋಡಿ, ಆಗ ನಿತ್ತಲ್ಲೇ ಜಿಗಿದು ಬೀಳ್ತಾನೆ ಫ್ರೆಂಡ್ಸ್, ಕೆಟ್ಟು ಓಡಾಡದಾನ. ಸೊ ಹಾಗೆ ಅವನಿಗೆ ಸ್ವಲ್ಪ ಆಟ ಆಡಿಸಿ ಬಂದು ಅಡುಗೆ ಮಾಡಿದ್ರೆ ಆಯ್ತು ಅಂತ ಕೇಳಿ ಸ್ವಲ್ಪ ಚಪಾತಿ ಮಾಡ್ತಿತ್ತು ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ಹಿಂದೆ ಮನೆಗಡೆಯಿಂದ ಪಾಪು ಬಂತು, ಅಲ್ಲಿ ಹೋದ. ಸೊ ಫ್ರೆಂಡ್ಸ್, ಇಲ್ಲಿ ಹೊರಗೆ ಬಂದು ಸ್ವಲ್ಪ ಮೊಸರಿತ್ತು, ಅದನ್ನು ಮಮ್ಮಿ ಮಜ್ಜಿಗೆ ಕಟ್ಟಿದು ಕೊಟ್ಟರು. ಇಲ್ಲಿ ನನಗೆ ಇಷ್ಟು ಕೊಟ್ಟರು. ನೋಡಿ ಯಾವ ಆಕಾರದಲ್ಲಿ ಮಜ್ಜಿಗೆ ಕುಡಿತಾ ಇದ್ದಾನೆ ಅಂತ. ಸೂಪರ್ ಅಂತ ಮಜ್ಜಿಗೆ ಕುಡಿದ ಫ್ರೆಂಡ್ಸ್. ಇಲ್ಲಿ ನಮ್ಮ ಮಮ್ಮಿ ಹಿಟ್ಟು ನಾದಾತಿದ್ರು. ಸೊ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ, ಹಿಟ್ಟು ನಾದಾತಾರಂತ ಮಾತಾಡ್ತಾಯಿದ್ರು.
ಜಾಸ್ತಿ ಚಪಾತಿ ತಿನ್ನೋಕೆ ಹೋಗಬೇಡ, ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ತಿನ್ನು, ಹಂಗೆ ಹಿಂಗೆ ಹೇಳ್ತಾಯಿದ್ರು ಫ್ರೆಂಡ್ಸ್. ಇವಾಗ ಚಪಾತಿ ನಾದಿಟ್ಟು ಉಳ್ಳಿ ಕಡೆ ಹಾಕಿದ್ರು ಅವರು. ಹಾಗೆ ನಾನು ಲಟ್ಟಿಸಿದೆ, ಅವರು ಬೇಯಿಸಿದ್ರು, ನೋಡ್ತಾ ಇರ್ಬೋದು. ಸ್ವಲ್ಪ ಉಪ್ಪಿಟ್ಟಿತ್ತು, ಒಂದು ಅಕ್ಕಿ ರೊಟ್ಟಿ ಇತ್ತು, ಅದನ್ನ ಇಟ್ಟಿದ್ದೆ. ಫೈನಲಿ ಎಗ್ ಇದ್ದವಲ್ಲ ಅದನ್ನು ಬುರ್ಜಿ ಮಾಡಿದ್ರೆ ಆಯ್ತು ಅಂತ ನಾನು ಎಗ್ ಬುರ್ಜಿ ಮಾಡಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಓಕೆ ಬಾಯ್.